ನಮಸ್ಕಾರ ವೀಕ್ಷಕರೇ, ಕೃಷಿ ಮೇಳ 2012 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅರವಿಂದ್. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೇರೂರ ಗ್ರಾಮದಲ್ಲಿ ಈ ಬಾರಿ 3 ದಿನಗಳ ಬೃಹತ್ ರೈತ ಜಾತ್ರೆಯನ್ನು ನಾಳೆಯಿಂದ 3 ದಿವಸಗಳ ಕಾಲ ರೈತ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ದೂದಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಈ ಬೃಹತ್ ರೈತ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಈ ರೈತ ಜಾತ್ರೆಯ ರೂಪುರೇಷೆಗಳು ಏನೇನು, ಈ ರೈತ ಜಾತ್ರೆಯಿಂದ ರೈತರಿಗೆ, ರೈತ ಮಹಿಳೆಯರಿಗೆ ಏನೆಲ್ಲ ಸಹಾಯ ಆಗುತ್ತೆ, ಮತ್ತು ಈ ರೈತ ಜಾತ್ರೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಆಯೋಜಿಸಲಾಗಿದೆ. ಏನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಸೊ ಬನ್ನಿ, ಒನ್ಸ್ ಅಗೇನ್ ವೆಲ್ಕಮ್ ಟು ವಿಶೇಷ ಕಾರ್ಯಕ್ರಮ ಕೃಷಿ ಮೇಳ 2012. ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ. ಅದಕ್ಕೂ ಮುನ್ನ ಕೃಷಿ ಮೇಳ 2012 ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಿರು ಪರಿಚಯ ಇಲ್ಲಿದೆ. ಇದು ಅನ್ನದಾತನಿಗಾಗಿ ನಡೆಯುತ್ತಿರುವ ಕಾರ್ಯಕ್ರಮ. ಕೃಷಿ ಚಟುವಟಿಕೆಗೆ ಅನುಕೂಲವಾಗುವಂತಹ ಈ ಕಾರ್ಯಕ್ರಮವನ್ನ ದೂದ್ಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ, ರಾಜ್ಯ ಕೃಷಿ ಇಲಾಖೆ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಲಾಗಿದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಾಜಿ ಸಿಎಂ ಬಿಎಸ್ವೈ ಬೃಹತ್ ಕೃಷಿ ಮೇಳ ಉದ್ಘಾಟನೆ ಮಾಡಲಿದ್ದಾರೆ. ಇದು ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದಲ್ಲೇ ಅತಿ ದೊಡ್ಡ ರೈತ ಕಾರ್ಯಕ್ರಮವಾಗಿದ್ದು, ಕಬ್ಬು ಬೇಸಾಯ ನಿರ್ವಹಣೆ ಹಾಗೂ ನೂತನ ತಳಿಗಳ ಸಂಶೋಧನೆ ವಿಷಯದ ಕುರಿತ ಉಪನ್ಯಾಸ, ರೈತ ಸಂವಾದಗಳು ನಡೆಯಲಿವೆ. ನಾಳೆ ಸಂಜೆ ನಡೆಯಲಿರುವ ವಿವಿಧ ಜನಪದ ಕಾರ್ಯಕ್ರಮಗಳು ರೈತರನ್ನ ರಂಜಿಸಲಿವೆ. ರೈತಗೆ ತಿಳುವಳಿಕೆ ಕೊಡೋದು ಜೊತೆಗೆ ಅದನ್ನು ತೋರಿಸೋದು, ಪ್ರಾಕ್ಟಿಕಲಿ ತೋರಿಸೋದು ಕೌಂಟ್ರು ಆಮೇಲೆ ದಿನಾಲು ಸುಮಾರು ಗೋಷ್ಠಿಗಳು ಅದಾವ. ರೈತಗೆ ಸಂಬಂಧ ಇರುವ ಗೋಷ್ಠಿಗಳು ಇಲ್ಲಿ ನಡೀತಾ ಇದಾವೆ. ಶೌಳಿ ಜಮೀನು ಮತ್ತು ಅದನ್ನು ಸರಿಯಾಗಿ ಮಾಡೋದು ವ್ಯವಸ್ಥೆ, ಅದಕ್ಕೆ ಸರ್ಕಾರದಿಂದ ಏನು ಮಾಡಬೇಕು ಅಥವಾ ನೀವೇನು ಮಾಡಬೇಕು, ಇದನ್ನೆಲ್ಲ ತಿಳುವಳಿಕೆ ಕೊಡುವ ಉದಾಹರಣೆಯಾಗಿ 3 ದಿವಸದಲ್ಲಿ ಸುಮಾರು 2 ರಿಂದ 2.5 ಲಕ್ಷ ರೈತರು ಈ ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಫೆಬ್ರವರಿ 5ರಂದು ಜಾನುವಾರು ಜಾತ್ರೆ ನಡೆಯಲಿದ್ದು, ಸಾವಿರಾರು ಜಾನುವಾರು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಅತ್ಯುತ್ತಮ ತಳಿಯ ಜಾನುವಾರುಗಳಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ಸವಳು ಜವಳು ಭೂಮಿಯ ಪುನಃ ಫಲವತ್ತತೆ, ಒಣಭೂಮಿಯಲ್ಲಿ ಹನಿ ನೀರಾವರಿ ಮಹತ್ವ ಹಾಗೂ ಒಣ ಭೂಮಿಯಲ್ಲಿ ತೋಟಗಾರಿಕೆಯ ಮಹತ್ವದ ಬಗ್ಗೆ ಉಪನ್ಯಾಸಗಳು ನಡೆಯಲಿದ್ದು, ರೈತರಿಗೆ ಸಾಕಷ್ಟು ಉಪಯೋಗವಾಗಲಿದೆ. ಈ ಸಂವಾದದಲ್ಲಿ ಭಾಗವಹಿಸಿ ರೈತರಿಗಿರುವ ಅನುಮಾನಗಳನ್ನು ಪರಿಹರಿಸಿಕೊಳ್ಳಬಹುದಾಗಿದೆ. ಅರಿಶಿನ ಬೆಳೆಯ ವ್ಯವಸಾಯ ಹಾಗೂ ನಿರ್ವಹಣೆ, ದ್ರಾಕ್ಷಿ ಬೆಳೆಯ ವ್ಯವಸಾಯ ಹಾಗೂ ನಿರ್ವಹಣೆ, ಈ ವಿಷಯಗಳ ಕುರಿತು ವಿಶೇಷ ಉಪನ್ಯಾಸಗಳು ನಡೆಯಲಿವೆ. ಜೊತೆಗೆ ಭಾರತ ದೇಶದ ಗ್ರಾಮೀಣ ಕ್ರೀಡೆಯಲ್ಲಿ ಮರಾಠ ಸೈನಿಕ ಲಘು ಪದಾತಿ ದಳದವರಿಂದ ಮಲ್ಲಕಂಬ ಪ್ರದರ್ಶನ, ಮಿಲಿಟರಿ ಬ್ಯಾಂಡ್ನಿಂದ ಸಂಗೀತ ಕಾರ್ಯಕ್ರಮ ಮತ್ತು ನಗೆ ಹಬ್ಬ ಕೂಡ ನಡೆಯಲಿದೆ. ಸುಮಾರು 600 ಮಳಿಗೆಗಳು ಇದ್ದಾವೆ. 600 ಮಳಿಗೆಗೆ ಸುಮಾರು 500 ಮಳಿಗೆ ರೈತರಿಗೆ ಸಂಬಂಧಪಟ್ಟ ಮಳಿಗೆ ಅದಾವೆ. ಅದು ಬೀಜ ಇರ್ಬೋದು, ಅಥವಾ ಗೊಬ್ಬರ ಇರ್ಬೋದು, ಅಥವಾ ಹೊಲದಲ್ಲಿ ಕೆಲಸ ಮಾಡೋ ಹೊಸ ಮಷಿನ್ಗಳು ಇರ್ಬೋದು, ರೈತರಿಗೆ ಬೇಕಾದ ಸಾಮಗ್ರಿಗಳು ಅವೆಲ್ಲ ಅಲ್ಲಿ ಸ್ಟಾಲ್ ಇದ್ದಾವೆ. ರೈತ ಜಾತ್ರೆಯ ಕೊನೆಯ ದಿನ ಸವಳು ಜವಳು ನೀರು ನಿರ್ವಹಣೆ, ಮೊಬೈಲ್ನಿಂದ ಪಂಪ್ಸೆಟ್ ಚಾಲನೆ ಸೇರಿದಂತೆ ಹಲವು ವಿಷಯಗಳ ಸಂಬಂಧ ಪ್ರಾತ್ಯಕ್ಷಿಕೆ ನಡೆಯಲಿದೆ. ಜೊತೆಗೆ 600ಕ್ಕೂ ಹೆಚ್ಚು ಕೃಷಿ ಯಂತ್ರಗಳು, ಬೀಜ, ರಸಗೊಬ್ಬರ ಇತ್ಯಾದಿಗಳ ಮಾರಾಟ ಕೂಡ ನಡೆಯಲಿದೆ. ನಮ್ಮ ರೈತರು ಈಗಲೂ ಹಳೆ ಕೃಷಿ ವಿಧಾನವನ್ನೇ ಬಳಸ್ತಾ ಇದ್ದಾರೆ. ಇದರಿಂದಾಗಿ ಪ್ರತಿ ಬಾರಿಯೂ ಕೈ ಸುಟ್ಟುಕೊಳ್ತಾ ಇದ್ದಾರೆ. ಹೀಗಾಗಿ ಈ ರೈತ ಜಾತ್ರೆ ಕೃಷಿಯಲ್ಲಿ ಹೊಸ ವಿಧಾನ ಅಳವಡಿಸಿಕೊಳ್ಳಲು ರೈತರಿಗೆ ಅನುಕೂಲವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಕ್ಯಾಮರಾಮನ್ ರವಿರಾಜ್ ಜೊತೆ ಶ್ರೀನಾಥ್, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಸೊ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೇರೂರ ಗ್ರಾಮದಲ್ಲಿ ನಾಳೆಯಿಂದ 3 ದಿನಗಳ ಕಾಲ ರೈತ ಜಾತ್ರೆ ಆರಂಭ ಆಗ್ತಾ ಇದೆ. ದಕ್ಷಿಣ ಕರ್ನಾಟಕದ, ದಕ್ಷಿಣ ಮಹಾರಾಷ್ಟ್ರದ ಅತಿ ಬೃಹತ್ ಜಾತ್ರೆ ಇದು ಅಂತಕ್ಕಂಥ ಹೆಗ್ಗಳಿಕೆ ಇದಾಗಿದೆ. ಇದರ ಬಗ್ಗೆ ಒಂದು ಕಿರು ಪರಿಚಯವನ್ನು ನೀವು ನೋಡಿದ್ರಿ. ಇನ್ನೂ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡೋದಕ್ಕಿದೆ. ಈಗ ಕೇರೂರ ಗ್ರಾಮದಿಂದಲೇ 2 ಅತಿಥಿಗಳು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಅವರಿಂದ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ದೂದಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂತಹ ಅಮಿತ್ ಕೋರೆ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾದಂತಹ ಮಹಂತೇಶ್ ಕಳಗಿಮಠ ಅವರು ನಮ್ಮಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಪ್ರಶ್ನೆ ಕೇಳಿ ಯಾಕೆ ಲೇಟ್ ಮಾಡಿ ಬಂದ್ರೆ ನೀವು ಅವ್ರಿಗೆ ಹೇಳ್ತೀನಿ. ಓಕೆ, ನಾನು ಮೊದಲನೇದಾಗಿ ಈಗ ಅಮಿತ್ ಕೋರೆ ಅವರನ್ನ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಮಿತ್ ಕೋರೆ ಅವರೇ,
ಮೂಲವಾಗಿ ರಾಜ್ಯದ ಜನತೆಗೆ ಒಂದು ಮಾಹಿತಿಯನ್ನು ತಲುಪಿಸಬೇಕಾಗುತ್ತೆ. ಕೃಷಿ ಮೇಳ ಏನೀಗ ರೈತ ಜಾತ್ರೆಯನ್ನು ನಾಳೆಯಿಂದ ಹಮ್ಮಿಕೊಂಡಿದೆ, ಇದರ ಮಹತ್ವ ಏನು ಅಂತ ಸ್ವಲ್ಪ ವಿವರ ಮಾಡ್ಬೋದಾ ನೀವು? ಸರ್, ಈಗ ನಾವು ರೈತರಿಗೆ ಹೊಸ ನಾವು ಟೆಕ್ನಾಲಜಿಯನ್ನು ಕಲಿತು ರೈತರು ತಮ್ಮ ಬೆಳೆಯನ್ನು ಹೆಚ್ಚಾಗಿ ಹೇಗೆ ಬೆಳೆಸಬೇಕು ಆ ಹೊಸ ಟೆಕ್ನಾಲಜಿ ಅವರಿಗೆ ತೋರಿಸಲಿಕ್ಕೆ ಈ ತರ ನಾವು ಒಂದು ಕೃಷಿ ಮೇಳ ಮಾಡ್ತಾ ಇದ್ದೀವಿ. ಓಕೆ, ಈಗ ಅಮಿತ್ ಅವರೇ, ಈಗ ಹೊಸ ಟೆಕ್ನಾಲಜಿಗಳ ಒಂದು ಇದನ್ನ ರೈತರಿಗೆ ತಲುಪಿಸಬೇಕು ಮಾಹಿತಿ ಅಂತ, ಇದಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಈಗ ನಾವು ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ ಕೃಷಿ ಮೇಳೆ. ಇದರಲ್ಲಿ ಸೀಡ್ ಕಂಪನಿ, ಫರ್ಟಿಲೈಸರ್ ಕಂಪನಿ, ಮಷಿನರಿ ಕಂಪನೀಸ್ ಇವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಹೊಸದು ಏನೇನಿದೆ ಕೃಷಿಯಲ್ಲಿ ಅದು ಗೊತ್ತಾಗುತ್ತದೆ. ಓಕೆ, ಮಹಾಂತೇಶ್ ಕಳಗಿಮಠ ಅವರು, ಈಗ ಈ ಒಂದು ರೈತ ಜಾತ್ರೆಯ ಮುಖೇನ ರೈತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಏನು ಕೆಲಸ ಕಾರ್ಯಗಳು ನಾಳೆಯಿಂದ ಆರಂಭ ಆಗ್ತಾ ಇದೆ? ದೂಧಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನೇತೃತ್ವದಲ್ಲಿ ಸನ್ಮಾನ್ಯ ಕೋರೆಯವರ ಮಾರ್ಗದರ್ಶನದಲ್ಲಿ ಇದೊಂದು ವಿನೂತನ ಕಾರ್ಯಕ್ರಮ ನಮ್ಮ ಸಕ್ಕರೆ ಕಾರ್ಖಾನೆ, ನಮ್ಮೆಲ್ಲ ಆಡಳಿತ ಮಂಡಳಿ ನಾವು ನಡೆಸ್ತಾ ಇದ್ದೀವಿ. ಇದಕ್ಕೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಇದರ ಜೊತೆಗೆ ಕೇಲಿ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯ ಸಂಶೋಧನಾ ಕೇಂದ್ರದ ವೈದ್ಯರು, ಹೀಗೆ ಹಲವಾರು ವಿಚಾರಗಳನ್ನು ಹೊಂದಿರ್ತಾ ವಿಶೇಷವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಅತಿ ದೊಡ್ಡ ಕೃಷಿ ಮೇಳ ಅಂತೇಳಿ ಹೇಳ್ಬೋದು. ಓಕೆ ಅಮಿತ್ ಕೋರೆ ಅವರು, ಈಗ ಕೃಷಿಕರಿಗೆ ಮತ್ತು ರೈತರಿಗೆ ಪ್ರಮುಖವಾಗಿ ಈ ಒಂದು ರೈತ ಜಾತ್ರೆಯಿಂದ ಪ್ರಮುಖವಾಗಿ ಆಗ್ತಕ್ಕಂಥ ಉಪಯೋಗಗಳು ಏನೇನು? ಈಗ ಅವ್ರಿಗೆ ಇದು ನಾವು ಒಂದು ಬಿಗಿನಿಂಗ್ ಮಾಡಿದ್ದೇವೆ, ಒಂದು ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ. ಇದರಿಂದ ರೈತರಿಗೆ ಅದೇ ಮೇನ್ ಅಂದ್ರೆ ಹೇಗೆ ಬೆಳೆಯನ್ನು ಹೆಚ್ಚು ಬೆಳೆಸಬೇಕು ಕಡಿಮೆ ಖರ್ಚಿನಲ್ಲಿ, ಮತ್ತೆ ಯಾವ ಹೊಸ ಟೆಕ್ನಾಲಜಿಗಳಿದಾವೆ ಅದ್ರ ಬಗ್ಗೆನೂ ಅವ್ರಿಗೆ ಮಾಹಿತಿ ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಪರದೇಶದಲ್ಲಿ ಅವ್ರು 5 ಎಕರೆನಾಗ ನಾವು 5 ಎಕರೆನಾಗ ಏನು ಬೆಳೆಸ್ತೇವೆ, ಅವ್ರು 1 ಎಕರೆನಾಗ ಬೆಳೆಸ್ತಾ ಇದ್ದಾರೆ. ಈ ಇದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗ್ಬೇಕು. ಈಗ ಅದಕ್ಕೆ ರೈತರು ಹೊಸ ಯೋಜನೆ ಟೆಕ್ನಾಲಜಿ ಮಾಡಿದರೆ ಅವ್ರಿಗೆ ಮುಂದೆ ಬದುಕು ಇದೆ. ಓಕೆ, ಈಗ ಮಹಾಂತೇಶ್ ಅವರೇ, ರೈತರಿಗೆ ಹೊಸ ಟೆಕ್ನಾಲಜಿಗಳನ್ನ ಪರಿಚಯ ಮಾಡಿಸ್ಕೊಡ್ತಾ ಇರತಕ್ಕಂಥದ್ದು ಅದು ನಿಜಕ್ಕೂ ಶ್ಲಾಘನಾರ್ಹವಾದಂತಹ ಒಂದು ವಿಚಾರ. ಆದರೆ ಇದಕ್ಕಿಂತ ಸ್ವಲ್ಪ ಹಿಂದೆ ನೋಡೋದಾದರೆ ರೈತರಿಗೆ ಅವ್ರದೇ ಆದಂತಹ ಸಮಸ್ಯೆಗಳಿದೆ. ಒಂದು ಕಡೆ ಭೂಮಿಯ ಫಲವತ್ತತೆ ಹಾಳಾಗ್ತಾ ಇರೋದು, ಮತ್ತೊಂದು ಕಡೆ ಕೂಲಿ ಕಾರ್ಮಿಕರು ಅವರಿಗೆ ಸಿಗದೇ ಇರತಕ್ಕಂಥದ್ದು. ಸೊ ಇಂಥ ಸಮಸ್ಯೆಗಳಿಗೆ ರೈತರಿಗೆ ಏನಾದರೂ ನಿಮ್ಮ ಈ ಒಂದು ರೈತ ಮೇಳದಿಂದ ಏನಾದರೂ ಸಹಾಯ ಆಗ್ತಕ್ಕಂಥ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೀರಾ? ವಿಶೇಷವಾಗಿ ಈ ಒಂದು ಕೃಷಿ ಮೇಳದಲ್ಲಿ ಇದು ಒಂದು ಬರೀ ಕೃಷಿ ಮೇಳ ಅಥವಾ ಜಾತ್ರೆ ಆಗದೇ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಸಕ್ಕರೆ ಕಾರ್ಖಾನೆ ಆಯೋಜನೆ ಮಾಡಿದೆ. ವಿಶೇಷವಾಗಿ ಈ ಕಬ್ಬು ಬೆಳೆ ಬೇಸಾಯ ಮತ್ತು ನಿರ್ವಹಣೆ ಮತ್ತು ಕಬ್ಬಿನ ಬೆಳೆಯಲ್ಲಿರ್ತಕ್ಕಂಥ ನೂತನ ತಳಿಗಳ ಸಂಶೋಧನೆ, ಈ ವಿಚಾರವಾಗಿ ವಸಂತಾದ ಶುಗರ್ ಇನ್ಸ್ಟಿಟ್ಯೂಟ್ ಪುಣೆಯ ಖ್ಯಾತ ಕೃಷಿ ತಜ್ಞರಾದ ಡಾಕ್ಟರ್ ಹಾಪ್ಸೆ ಅವರು ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇದರ ಜೊತೆಗೆ ಮಹಾರಾಷ್ಟ್ರದ ಕೃಷ್ಣಾ ಕೃಷಿ ವಿಶ್ವವಿದ್ಯಾಲಯದ ಕರಾಡದ ಸಹ ಪ್ರಾಧ್ಯಾಪಕರಾದ ಮಿಲಿಂದ್ ಪನ್ಸೋಡೆ ಅವರು ಸಹಿತ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ಅದರ ಜೊತೆಗೆ ರೈತರೊಂದಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಕಬ್ಬು ಬೆಳೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಸಹಿತ ಡಾಕ್ಟರ್ ಸಂಜಯ್ ಪಾಟೀಲ್, ಡಾಕ್ಟರ್ ಕುಂಬಾರ್, ಡಾಕ್ಟರ್ ನಾಡಗೌಡ್ರು ಇವರೆಲ್ಲ ಕೃಷಿ ವಿಶ್ವವಿದ್ಯಾಲಯದ ನುರಿತ ಅಧ್ಯಾಪಕರು ರೈತರಿಗೆ ಈ ವಿಷಯವಾಗಿ ಮಾಹಿತಿಯನ್ನು ನೀಡಲಿದ್ದಾರೆ. ಇದರ ಜೊತೆಗೆ ವಿಶೇಷವಾಗಿ
ಸೌಳು ಜೌಳು ಅಂತಕ್ಕಂಥ ಏನು ತಾವು ವಿಷಯವನ್ನು ಇವತ್ತು ಪ್ರಸ್ತಾಪ ಮಾಡಿದಿರಿ, ಸೌಳು ಜೌಳು ಮತ್ತು ಭೂಮಿಯ ಒಂದು ಪುನಃ ಫಲವತ್ತತೆಯನ್ನು ಮಾಡ್ತಕ್ಕಂಥ ವಿಚಾರ. ಈ ವಿಚಾರವಾಗಿ ಸಹಿತ ನಿವೃತ್ತ ಕೃಷಿ ವಿಜ್ಞಾನಿ ಡಾಕ್ಟರ್ ದೊಡ್ಡಮಣಿ, ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಈ ಭಾಗದ ರೈತರು ಈ ಸೌಳು ಜೌಳು ಫಲವತ್ತತೆಯನ್ನು ಅದನ್ನು ಸ್ಥಾಪಿಸಲಿಕ್ಕೆ ಒಂದು ಪ್ರಾಯೋಗಿಕವಾಗಿ ಮಾಡಿದಂಥ ಕಾರ್ಯಕ್ರಮ ಕೃಷ್ಣಾ ನದಿ ದಂಡೆಯಲ್ಲಿರ್ತಕ್ಕಂಥ ಮಾಂದ್ರಿ ಗ್ರಾಮದ ಒಬ್ಬ ರೈತ ಬಾಳಗೌಡ ಪಾಟೀಲ್ ಅಂತಕ್ಕಂಥ ಒಬ್ಬ ರೈತ ಇಂಥ ಕಾರ್ಯಕ್ರಮವನ್ನು ತಮ್ಮ ಸ್ವಂತ ಅವರ ಭೂಮಿಯಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿ ಅದನ್ನು ಯಶಸ್ವಿಯಾಗಿದ್ದಾರೆ. ಅವರಿಂದ ಸಹಿತ ನೇರವಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಈ ಒಂದು ಸಂದರ್ಭದಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ಒಣ ಭೂಮಿಯಲ್ಲಿ ಈಗ ನೀರಾವರಿ ಕ್ಷೇತ್ರ ಕಡಿಮೆ ಇರತಕ್ಕಂಥ, ಈಗೇನು ನಾವು ಬೋರ್ವೆಲ್ ಅಥವಾ ಬಾವಿ ನೀರಾವರಿ ಅಂತ ಹೇಳ್ತೀವಿ, ಆ ಒಂದು ಕಡಿಮೆ ನೀರಾವರಿ ಇದ್ದಲ್ಲಿ ಒಣ ಭೂಮಿಯಲ್ಲಿ ನಾವು ಹೆಚ್ಚು ಉತ್ಪನ್ನವನ್ನು ಈ ಹನಿ ನೀರಾವರಿ ಮುಖಾಂತರ ಯಾವ ರೀತಿ ಮಾಡಬಹುದು ಅಂತಕ್ಕಂಥ ವಿಚಾರದಲ್ಲಿ ಶ್ರೀ ಭೀಮಸೇನ್ ಜಟ್ಟಿ ಇವರು ಬಾಗಲಕೋಟದ ಬೇಸಾಯ ತಜ್ಞರು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿದ್ದಾರೆ. ಇದರ ಜೊತೆಗೆ ಕೇಲಿ ಕೃಷಿ ವಿಜ್ಞಾನ ಕೇಂದ್ರ ನೂತನವಾಗಿ ಪ್ರಾರಂಭಿಸ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದ ಕೋರಿಕಂತಿಮಠ ಅವರು ಒಣಭೂಮಿಯಲ್ಲಿ ತೋಟಗಾರಿಕೆಯ ಮಹತ್ವ ಈ ವಿಚಾರವಾಗಿ ಸಹಿತ ಉಪನ್ಯಾಸವನ್ನು ನೀಡಲಿದ್ದಾರೆ. ಓಕೆ ಮಹಾಂತೇಶ್ ಅವರೇ, ಖಂಡಿತ ಇನ್ನೂ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಮಾತನಾಡೋದಕ್ಕಿದೆ, ಇನ್ನೂ ಸಾಕಷ್ಟು ಮಾಹಿತಿಯನ್ನು ಜನತೆಗೆ ತಲುಪಿಸೋದಕ್ಕಿದೆ. ಅವ್ರ ಜೊತೆ ಚರ್ಚೆನ ಮುಂದುವರಿಸೋಣ. ಈಗಾಗಲೇ ಅವ್ರು ಹೇಳಿರೋ ಪ್ರಕಾರ ಒಂದು ಶ್ಲಾಘನಾರ್ಹವಾದಂತಹ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ಅವರು ಹಮ್ಮಿಕೊಂಡಿರ್ತಕ್ಕಂಥ ಒಂದು ರೈತ ಜಾತ್ರೆ, ಈ ರೈತ ಜಾತ್ರೆಯ ರೂಪುರೇಷೆಗಳ ಬಗ್ಗೆ ಇಬ್ಬರು ಕೂಡ ಮಾಹಿತಿ ಕೊಡ್ತಾ ಇದ್ರು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.